ಭೀಮಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಇಂಚಿಗೇರಿ ಸಂಪ್ರದಾಯದ ಸದ್ಭಕ್ತರಾದ ರುದ್ರಪ್ಪ ಶ್ರೀಕಾಂತ್ ಇವರ ಸ್ಮರಣಾರ್ಥ ಸಪ್ತಾಹ ಕಾರ್ಯಕ್ರಮ ಗೋಕಾಕ ತಾಲೂಕಿನ ಪುಡಕಲಕಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಸ್ಮರಣಾರ್ಥ ಸಪ್ತಾಹ ಕಾರ್ಯಕ್ರಮ ಗಣ್ಯರ ಸಮ್ಮುಖದಲ್ಲಿ ಜರುಗಿತು. ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಇಂಚಿಗೇರಿ ಸಂಪ್ರದಾಯದ ಎಲ್ಲಾ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಭಾಗಿಯಾಗಿದ್ದರು. ಶ್ರೀಗಳ ಸಮ್ಮುಖದಲ್ಲಿ ಶಿವಪುತ್ರಪ್ಪ ಗೌಡರ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರು. ಇಂಚಿಗೇರಿ ಶ್ರೀಗಳು ಆಶೀರ್ವಚನ ನೀಡಿದರು. ಗೌಡರ ಮನೆತನದ ಆಧ್ಯಾತ್ಮಿಕ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಇಂದು ನೆರವೇರಿತು. ಗೌಡರ ಮನೆತನದ ರುದ್ರಪ್ಪ ಗೌಡರ ಹಾಗೂ ಅವರ ಧರ್ಮಪತ್ನಿ ಕಮಲವ್ವಾಯಿ, ಅವರ ಮೊಮ್ಮಗ ಶ್ರೀಕಾಂತನ ಈ 3 ಜನರ ಪುಣ್ಯ ಸ್ಮರಣೋತ್ಸವವನ್ನು ಶಿವಪುತ್ರಪ್ಪ ಗೌಡರವರು ಬಹಳ ವಿಜೃಂಭಣೆಯಿಂದ ಮಾಡಿದ್ದರು. ಈ ಪುಣ್ಯ ಸ್ಮರಣೋತ್ಸವದ ಸಪ್ತಾಹಕ್ಕೆ ನಾಡಿನ ಶ್ರೇಷ್ಠ ಜ್ಞಾನಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಮುತ್ತೇಶ್ವರ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ ಹಡಿಗಿನಾಳದ ಮಲ್ಲೇಶ್ವರ ಶರಣರವರು ಹಾಗೂ ಸುವರ್ಣ ತಾಯಿ ಹೊಸಮಠರವರು ಹಾಗೂ ಬಂಡವಾಳ ಬಾಳಪ್ಪ ಮಹಾರಾಜರು ಹಾಗೂ ನೂರ್ಜನ್ನಮ್ಮ ತಾಯಿಯವರು, ಹೀಗೆ ಅನೇಕ ಮಹಾತ್ಮರು ತಮ್ಮ ಪ್ರವಚನವನ್ನು ನೀಡಿದರು. ಆ ಪ್ರವಚನದ ಮುಖ್ಯ ವಿಷಯ ವಿಮಲ ಬ್ರಹ್ಮ ನಿರೂಪಣೆ. ಅದು ಪ್ರತಿಯೊಬ್ಬರ ಆತ್ಮನ ಅಸ್ತಿತ್ವದ ಅರಿವನ್ನು ಮೂಡಿಸುವಂಗ ಬಿಂಬಿಸಿದರು. ಸುಮಾರು 1000ಗಟ್ಟಲೆ ಜನ ಸೇರಿದ್ದರು. ಅದೇ ರೀತಿಯಾಗಿ ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯದ ನಿಯಮದಂತೆ ಶೇಜಾರತಿಯೊಂದಿಗೆ ಸಪ್ತಾಹ ಪ್ರಾರಂಭಗೊಂಡು ದಾಸೋಹ ಆರತಿ ಮಾಡಿ ಆನಂತರ ಪ್ರವಚನ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ನಿಯಮಬದ್ಧವಾಗಿ ನಡೆದು ವಿಮಲ ಬ್ರಹ್ಮ ನಿರೂಪಣೆ ಮುಗಿದ ನಂತರ ಪುಷ್ಪವೃಷ್ಟಿಯೊಂದಿಗೆ ಮಂಗಲಗೊಂಡಿತು. ಬಂದಂಥ ಸರ್ವರಿಗೂ ಮಹಾಪ್ರಸಾದದ ವ್ಯವಸ್ಥೆ ಇತ್ತು. ಈ ರೀತಿಯಾಗಿ ಇವತ್ತ ಸತ್ಸಂಗದ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆದು ಹಳ್ಳಿಯಿಂದ ಪಟ್ಟಣದವರೆಗೆ ಇವತ್ತ ಸತ್ಸಂಗಗಳನ್ನು ನಡೆಸಿ ಸಂಸ್ಕಾರವನ್ನು ಕೊಟ್ಟು ಪ್ರತಿಯೊಬ್ಬ ಮಾನವನನ್ನು ಕೈ ಹಿಡಿದು ಕರ್ಕೊಂಡೋಗಿ ಗುರಿ ಮುಟ್ಟಿಸುವಂಥ ಕಾರ್ಯ ಎಲ್ಲ ಸಂಪ್ರದಾಯದ ಸದ್ಗುರುಗಳು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅತ್ಯಂತ ಸುಲಭ, ಸರಳ, ಸಹಜವಾಗಿರ್ತಕ್ಕಂಥ ನಾಮಸ್ಮರಣೆಯ ಬಲ, ಅರ್ಥಾರ್ಥ ಧ್ಯಾನದ ಬಲ, ಅದರ ಮೇಲೆ ಪ್ರತಿಯೊಬ್ಬ ಮಾನವನೂ ಈ ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯದ. ಈ ಅಭ್ಯಾಸ ಬಲದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮನೋರ್ಲಯ ಮಾಡಿಕೊಂಡು ವಾಸನಾಕ್ಷಯ ಆಗಿ ತನ್ನ ಮೂಲ ಸ್ವರೂಪವನ್ನು ತಾನು ಕಂಡುಕೊಂಡು ನಡೆದದ್ದೇ ಆದರೆ ಅದುವೇ ಧರ್ಮ. ಅಂಥ ಧರ್ಮ ಪಾಲನೆಯೊಳಗೆ ಪ್ರತಿಯೊಬ್ಬ ಶುದ್ಧ ಚರಿತ್ರವಂತನಾಗಿ ಬಾಳುವುದೇ ಇವತ್ತಿನ ಈ ಒಂದು ಸಮಾಜದ ಏಳಿಗೆಯ ಪಾತ್ರ. ಇಂಥ ಪಾತ್ರವನ್ನು ಇಂಥ ಕಾರ್ಯಕ್ರಮಗಳಿಂದ ತುಂಬಿ ಇವತ್ತು ಸಾಮಾನ್ಯನನ್ನು ಹಿಡ್ಕೊಂಡು ರಾಜ ರಂಕರವರೆಗೆ, ಅಧ್ಯಕ್ಷರವರೆಗೆ ಜಗತ್ತಿನ ಎಲ್ಲ ದಾರ್ಶನಿಕರು ಮಾಡಿದಂಥ ಅನುಭವದ ಏನು ಒಂದು ಕಾರ್ಯ ಅದ, ಅದು ಬೇರೆ ಏನೂ ಅಲ್ಲ. ತನ್ನೊಳಗೆ ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ಕಂಟ್ರೋಲ್ ಹೋಲ್ ವರ್ಲ್ಡ್ ಅಂತ. ಮನಸ್ಸನ್ನು ಗೆದ್ರೆ ಜಗತ್ತನ್ನು ಗೆಲ್ಲಿಕ್ಕೆ ಬರ್ತೈತೆ ಅಂತಾರೆ. ಮನಸ್ಸಿನ ಶುದ್ಧೀಕರಣಕ್ಕಾಗಿ ಅತಿ ಸುಲಭವಾದಂಥ ಕಾರ್ಯ ನಾಮಸ್ಮರಣೆಯಿಂದ ಸಾಧ್ಯ ಅನ್ನೋದನ್ನು ಬಿಂಬಿಸಿಕೊಂಡು ಇವತ್ತು ಅರಿತುಕೊಂಡು ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಆಚರಣೆಯೊಳಗೆ ತಂದದ್ದೇ ಆದರೆ ಅವರ ಮನೆತನದೊಳಗಿದ್ದಂಥ ಕತ್ತಲೆ, ಅಜ್ಞಾನ
ಅಥವಾ ಮೂಢನಂಬಿಕೆ ಕಂದಾಚಾರ ಇವೆಲ್ಲ ದೂರಾಗಿ ತಾನು ಯಾರು ಅಂತ ಕೇಳಿದರೆ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ತತ್ವಮಸಿ ಈ ಮಹಾವಾಕ್ಯಗಳ ಅರ್ಥ ಅರಿವಿಗೆ ಬಂದದ್ದೇ ಆದರೆ ಅರಿವೇ ಗುರುವಾಗಿ ಯಾವ ನಿಯಮಬದ್ಧವಾಗಿ ಆಚರಣೆಯೊಳಗೆ ಬರ್ತಾನೆ ಅವನೇ ಒಬ್ಬ ನೀಯೇಕ ಮಾನವೀಯ ಕಿಂಕರ ಏಕಾಏಕಿ ಜಾಲು ವಿಶ್ವಂಬರ ಅನ್ನುವಂಥ ಪದವಿಯನ್ನು ಪಡಿತಾನ. ಗುರು ಮುಟ್ಟಿ ಗುರುವಾಗುವಂಥ ಕಾರ್ಯ ಅತ್ಯಂತ ಪ್ರಸ್ತುತದ, ಅದು ಸಾಧ್ಯದ, ಪ್ರತಿಯೊಬ್ಬರಿಗೂ ಸಾಧ್ಯದ ಅನ್ನೋದನ್ನು ಎತ್ತಿ ತೋರಿಸುವಂಥ ಸತ್ಸಂಗದ ಕಾರ್ಯಕ್ರಮ ನಡೆದು ಇವತ್ತು ನಾವೆಲ್ಲರೂ ಧನ್ಯರಾದೆವು ಅನ್ನೋದನ್ನು ಇವತ್ತು ಹೇಳಿದರೆ ಅದು ಉಚಿತ ಅನಿಸ್ತತಿ ಅಂತ ಹೇಳಿ ನಾನು